ನಮಸ್ಕಾರ ಮಕ್ಕಳೇ, ಎಲ್ಲರಿಗೂ ಇವತ್ತಿನ ಒಂದು ವಿದ್ಯಾಶಕ್ತಿಯ ಗಣಿತದ ಕ್ಲಾಸಿಗೆ ಸ್ವಾಗತ. ಇವತ್ತಿನ ಕ್ಲಾಸಲ್ಲಿ ನಮ್ಮ ಚಾಪ್ಟರ್ ಭಾಗಲಬ್ಧ ಸಂಖ್ಯೆಗಳು ಅದನ್ನ ಮುಂದುವರಿಸೋಣ. ಹೋದ ಕ್ಲಾಸಲ್ಲಿ ಏನನ್ನ ಕಲ್ತ್ವಿ? ಭಾಗಲಬ್ಧ ಸಂಖ್ಯೆಗಳನ್ನ ಯಾವ ರೀತಿ ಸಂಖ್ಯೆ ರೇಖೆ ಮೇಲೆ ಮಾರ್ಕ್ ಮಾಡ್ತೀರಿ ಅದನ್ನ ನೋಡ್ಕೊಂಡ್ವಿ. ಅದರ ಜೊತೆಗೆ ನೀವು ಭಾಗಲಬ್ಧ ಸಂಖ್ಯೆಗಳ ಬಗ್ಗೆ ಮತ್ತೆ ಏನು ಕಲ್ತ್ರಿ ಹೇಳಿ ನೋಡೋಣ. ಸಂಖ್ಯೆ ರೇಖೆ ಮೇಲೆ ಯಾವ ರೀತಿ ಅದನ್ನ ನೀವು ಆ ಮಾರ್ಕ್ ಮಾಡ್ತೀರಿ, ನಂತರ ಕಂಪ್ಯಾರಿಸನ್ ಹೋಲಿಕೆ ಯಾವ ರೀತಿ ಮಾಡ್ತೀರಿ, ನಂತರ ಆದರ್ಶ ರೂಪದಲ್ಲಿ ಭಾಗಲಬ್ಧ ಸಂಖ್ಯೆಗಳು ಅದನ್ನು ಕೂಡ ನಾವು ಹೋದ್ ಕ್ಲಾಸ್ ನಲ್ಲಿ ಡಿಸ್ಕಸ್ ಮಾಡಿದೀವಿ, ಹೌದಾ? ಈಗ ನಾವು ಅದ್ರ ಏನ್ ಕಲಿಯೋದು ಅಂತಂದ್ರೆ, ಈಗ ಭಾಗಲಬ್ಧ ಸಂಖ್ಯೆಗಳ ಮೇಲಿನ ಮೂಲ ಕ್ರಿಯೆಗಳು ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಭಾಗಲಬ್ಧ ಸಂಖ್ಯೆಗಳ ಮೇಲಿನ ಮೂಲ ಕ್ರಿಯೆಗಳು. ಯಾವ ಕ್ರಿಯೆಗಳು ನಾವು ಭಾಗಲಬ್ಧ ಸಂಖ್ಯೆ ಮೇಲೆ ನಾವು ಮಾಡಬಹುದು? ಮೊದಲನೇದು ಸಂಕಲನ. ಒಂದ್ ನಿಮಿಷ. ಮೊದಲನೇದು ಸಂಕಲನ, ನಂತರ ಎರಡನೇದ್ದು ವ್ಯವಕಲನ, ಮೂರನೇದ್ದು ಗುಣಾಕಾರ, ನಾಲ್ಕನೇದ್ದು ಭಾಗಾಕಾರ. ಇವು 4 ಕ್ರಿಯೆಗಳನ್ನ ನಾವು ಭಾಗಲಬ್ಧ ಸಂಖ್ಯೆಗಳ ಮೇಲೆ ಉಪಯೋಗಿಸಬಹುದು: ಸಂಕಲನ, ವ್ಯವಕಲನ, ಗುಣಾಕಾರ, ಭಾಗಾಕಾರ. ಇಲ್ಲಿ ಭಾಗಲಬ್ಧ ಸಂಖ್ಯೆಗಳು ನಿಮ್ಗೆ ಗೊತ್ತಿರೋ ಹಾಗೆ ಅವು ಎರಡೂ ಪೂರ್ಣಾಂಕಗಳು ಅಥವಾ ಎರಡೂ ಸಂಖ್ಯೆಗಳನ್ನ ಹೊಂದಿರ್ತಾರೆ. ಋಣ ಪೂರ್ಣಾಂಕಗಳು ಅದರ ಜೊತೆಗೆ ಧನ ಪೂರ್ಣಾಂಕಗಳು. ಎರಡೂ ಸಂಖ್ಯೆಗಳು ಇಲ್ಲಿ ಭಾಗಲಬ್ಧ ಸಂಖ್ಯೆಗಳಲ್ಲಿ ನಾವು ನೋಡಬಹುದು, ಎರಡೂ ತರದ ಒಂದು ಸಂಖ್ಯೆಗಳು. ಹಾಗಾಗಿ ಸಂಕಲನ, ವ್ಯವಕಲನ, ಗುಣಾಕಾರ ಮತ್ತು ಭಾಗಾಕಾರ ನಾವು ಎರಡೂ ರೀತಿಯಾದ ಒಂದು ಸಂಖ್ಯೆಗಳ ಮೇಲೆ ಮಾಡ್ತೀವಿ. ಮೊದಲಿಗೆ ನಿಮಗೆ ಇಲ್ಲಿ ಏನಂತಾರೆ, ಆ ಧನ ಮತ್ತು ಧನ ಅಂದ್ರೆ ಅಂಶ ಮತ್ತು ಛೇದ ಎರಡೂ ಕೂಡ ಧನ ಸಂಖ್ಯೆಗಳಿದಾವೆ ಅಂತ ಭಾಗಲಬ್ಧ ಸಂಖ್ಯೆಗಳಿರಬಹುದು. ನಂತರ ಋಣ ಮತ್ತು ಋಣ ಇರಬಹುದು, ನಂತರ ಧನ ಋಣ ಇರಬಹುದು ಅಥವಾ ಋಣಧನ ಇರಬಹುದು. ಈ ರೀತಿ ಅಂಶ ಮತ್ತು ಛೇದ, ಈ ರೀತಿ ಧನ ಮತ್ತು ಧನ ಸಂಖ್ಯೆಗಳು, ಋಣ ಮತ್ತು ಋಣ, ಧನ ಮತ್ತು ಋಣ, ಋಣ ಮತ್ತು ಧನ, ಈ ರೀತಿ ಭಾಗಲಬ್ಧ ಸಂಖ್ಯೆಗಳ ಒಂದು ಅಂಶ ಛೇದ ಇರಬಹುದು. ಅದ್ರ ಮೇಲೆ ನಾವ್ ಏನ್ ಮಾಡ್ತೀವಿ? ಅದ್ರ ಮೇಲೆ ನಾವು ಸಂಕಲನ, ವ್ಯವಕಲನ, ಗುಣಾಕಾರ ಮತ್ತು ಭಾಗಾಕಾರ ಎಂಬ ಕ್ರಿಯೆಗಳನ್ನ ಇವ್ರ ಮೇಲೆ ಪರ್ಫಾರ್ಮ್ ಮಾಡ್ತೀವಿ. ಸರಿನಾ? ಈಗ ಮೊದಲಿಗೆ ನಾವು ಎದ್ರ ಬಗ್ಗೆ ತಿಳ್ಕೊಳ್ಳೋಣ ಅಂದ್ರೆ, ಎರಡು ಭಾಗಲಬ್ಧ ಸಂಖ್ಯೆಗಳ ನಡುವೆ ನೀವು ಯಾವ ರೀತಿ ಒಂದು ಸಂಕಲನವನ್ನು ನೀವು ಯಾವ ರೀತಿ ಇಲ್ಲಿ ಪರ್ಫಾರ್ಮ್ ಮಾಡ್ತೀರಿ, ಯಾವ ರೀತಿನ ಕ್ಯಾಲ್ಕುಲೇಟ್ ಮಾಡ್ತೀರಿ ಅಂತ ನೋಡೋಣ. ಎಸ್, ನಾನಿಲ್ಲಿ ಒಂದು ಪ್ರಶ್ನೆಯನ್ನ ತಗೋತೀನಿ. ನೀವಿಲ್ಲಿ ಗಮನಿಸಿದ್ರೆ ಸಂಖ್ಯೆ ಏನಿದೆ ನೋಡಿ, 7/3 ಪ್ಲಸ್ -5/3 ಇದೆ. ಅಂದ್ರೆ ಇದು ಯಾವ ಸಂಖ್ಯೆ ಆಯ್ತು? ಇದು ಧನ ಭಾಗಲಬ್ಧ ಸಂಖ್ಯೆ ಆಯ್ತು, ಯಾಕಂದ್ರೆ ಅಂಶ ಮತ್ತು ಛೇದ ಎರಡೂ ಕೂಡ ಧನ ರೂಪದಲ್ಲಿದ್ದಾವೆ. ಆದ್ರೆ ಇದು ಒಂದು ಋಣ ಭಾಗಲಬ್ಧ ಸಂಖ್ಯೆ ಅಂತ ಹೇಳ್ಬೋದು, ಯಾಕಂದ್ರೆ ಅಂಶ ಏನಿದೆ ಋಣ ರೂಪದಲ್ಲಿದೆ. ಹೌದಾ ಇಲ್ವೋ? ಒಂದು ಧನ ಮತ್ತು ಋಣ ಭಾಗಲಬ್ಧ ಸಂಖ್ಯೆ ನಡು ನಾವು ಯಾವ ಆಪರೇಷನ್ ಅಥವಾ ಮೂಲ ಕ್ರಿಯೆಯನ್ನ ಇಲ್ಲಿ ಪರ್ಫಾರ್ಮ್ ಮಾಡ್ಲಿಕ್ಕತ್ತೀವಿ? ಸಂಕಲನ. ಅದಕ್ಕೆ ನಡು ಏನಿದೆ? ಪ್ಲಸ್ ಅಂತ ನಾನಿಲ್ಲಿ ಹಾಕಿದ್ದೇನೆ. ನೀವಿಲ್ಲಿ ಇನ್ನೊಂದು ವಿಷಯನ ಗಮನಿಸ್ಬೇಕು. ಅದೇನು ಹೇಳಿ ಮಕ್ಕಳೇ? ಅದೇನಂದ್ರೆ, ಇಲ್ಲಿ ಎರಡು ಛೇದ ಏನಿದಾವೆ? ಸೇಮ್ ಇದಾವೆ, ಬೇರೆ ಬೇರೆ ಇಲ್ಲ. ಎರಡೂ ಕಡೆ ನೀವು ಛೇದ ಏನಿದೆ? 3 ಇದೆ. ಹಾಗಿದ್ರೆ ನೀವು ಯಾವ ರೀತಿ ಈಗ ಸಂಕಲನನ ನೀವು ನಡೆಸ್ಕೊಡ್ತೀರಿ? ಈಗ ನೋಡ್ರಿ, ನಾನಿಲ್ಲಿ ಹೇಳ್ತೀನಿ ನಿಮ್ಗ. ಮೊದ್ಲಿಗೆ 7/3 ನ ಆಸ್ ಇಟ್ ಇಸ್ ಬರ್ದೆ,
ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಮೈನಸ್ ಇದೆ. ಪ್ಲಸ್ ಇಂಟು ಮೈನಸ್ ಏನಾಗುತ್ತೆ? ಪ್ಲಸ್ ಇಂಟು ಮೈನಸ್ ಏನಾಗುತ್ತೆ ಹೇಳಿ ನೋಡೋಣ. ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ, ಹೌದಾ? ನೀವು ಡೈರೆಕ್ಟ್ಲಿ ಮೈನಸ್ ಬರೆಯೋ ಬದ್ಲಿ ಈ ರೀತಿ ಬರಿಬಹುದು. ಸೊ ಈಗ ಮೂರನ್ನ ಎರಡೂ ಕಡೆ ಛೇದ ಒಂದೇ ಇದೆ, ಹೌದಾ ಇಲ್ವೋ? ಸೊ ಪ್ಲಸ್ -5 ಅಪಾನ್ 3 ನಾ ಈ ರೀತಿ ಬರೀತೀನಿ. ಛೇದ ಒಂದೇ ಇರೋದ್ರಿಂದ ನಾ ಒಂದೇ ಛೇದದ ಮೇಲ್ಗಡೆ ಎರಡೂ ಒಂದು ಅಂಶಗಳನ್ನ ಬರ್ದೆ. ಇಲ್ಲಿ 7 ಪ್ಲಸ್ ಇಂಟು ದಿ ಬ್ರಾಕೆಟ್ -5 ಅಂತ ಬರ್ದೆ. ಈಗ ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಮೈನಸ್ ಇದೆ. ಸೊ ಪ್ಲಸ್ ಇಂಟು ಮೈನಸ್ ನೀವ್ ಏನ್ ಮಾಡ್ಬೇಕೀಗ? ಯಾವೊಂದು ಮೂಲ ಕ್ರಿಯೆಲೆ ಪರ್ಫಾರ್ಮ್ ಮಾಡ್ಬೇಕು? ಮೈನಸ್ ಮಾಡ್ಬೇಕು. ಯಾಕಂದ್ರೆ ರೂಲ್ ಹೇಳ್ತದ ಪ್ಲಸ್ ಇಂಟು ಮೈನಸ್ ಮೈನಸ್ ಮಾಡ್ಬೇಕಂತ. ಹಾಗಾಗಿ 7ರ ಒಳಗಡೆ 5 ತೆಗೆದ್ರೆ ಎಷ್ಟು ಬರುತ್ತೆ ನಿಮ್ಗೆ? 2 ಬಂತು. ಎಷ್ಟು ಬಂತು? 2 ಬಂತು, ಹೌದಾ? ಆದ್ರೆ ನೀವು ಇಲ್ಲಿ ಸೈನ್ ಯಾವ್ದು ಹಾಕ್ತಿರಿ? ಮೈನಸ್ ಹಾಕ್ತಿರೋ ಪ್ಲಸ್ ಹಾಕ್ತಿರೋ? ದೊಡ್ಡ ಸಂಖ್ಯೆ ಯಾವ್ದಿದೆ? 7 ಮತ್ತೆ 5ರಲ್ಲಿ 7 ಇದೆ. ಅದರ ಸೈನ್ ಏನಿದೆ? ಧನ ಇದೆ, ಅಂದ್ರೆ ಪ್ಲಸ್ ಇದೆ, ಹೌದಾ ಇಲ್ಲೋ? ಹಾಗಾಗಿ ಇದನ್ನ ಇದೇ ರೀತಿಗೆ ಬಿಟ್ಬಿಡ್ತೇವೆ. ಅಂದ್ರೆ 2/3 ಏನ್ ಬಂತು? ನಮ್ಮ ಆನ್ಸರ್ ಬಂತು. ತಿಳಿತಾ ನಿಮಗೆ? ಸೊ ಎರಡೂ ಇಲ್ಲಿ ಛೇದ ಇದ್ರೆ, ಸೇಮ್ ಇದ್ರೆ, ಎರಡೂ ಛೇದಗಳು ಸೇಮ್ ಇದ್ರೆ ಡೈರೆಕ್ಟ್ಲಿ ನೀವೇನ್ ಮಾಡ್ಬಿಡ್ಬೇಕು? ಛೇದ ಒಂದೇ ಬರೋದು. ಅಂಶಗಳನ್ನ ಮಾತ್ರ ಏನ್ ಮಾಡ್ಬೇಕು? ರೂಲ್ ಪ್ರಕಾರ, ಸೈನದ್ ರೂಲ್ ಹೇಳ್ತದಲ್ಲ, ರೂಲ್ ಹೇಳ್ತದಲ್ಲ ಅದ್ರ ಪ್ರಕಾರ ನೀವು ಕೂಡಿಸ್ಬೇಕು ಅಥವಾ ಕಳಿಬೇಕು, ಆನ್ಸರ್ ಅನ್ನ ತರಬೇಕು. ತಿಳಿತಾ? ಎಸ್. ಈಗ ಇನ್ನೊಂದು ಇಲ್ಲಿ ಸಾಲ್ವ್ ಮಾಡೋಣ. ಎರಡನೇ ಪ್ರಶ್ನೆ. ಎಸ್, ಇದನ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ ಮಕ್ಳೇ. ನಾನ್ ನಿಮ್ಗೆ ಮಾಡಿ ತೋರಿಸ್ತೀನಂತೆ ಮತ್ತೆ. ಇದನ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ರಿ. ಇದನ್ನ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ. ಮಾಡಿದ್ರಾ? ನಾನ್ ಹೇಳ ಹೀಗೆ. ಈಗ ನೋಡಿ ಇಲ್ಲಿ, ಇಲ್ಲೂ ಕೂಡ ಇದು ಒಂದು ಧನ ಭಾಗಲಬ್ಧ ಸಂಖ್ಯೆ ಇದೆ, ಇದು ಋಣ ಭಾಗಲಬ್ಧ ಸಂಖ್ಯೆ ಇದೆ, ಹೌದಾ? ಇಲ್ಲಿ ನೀವ್ ಏನ್ ನೋಡ್ಬಹುದು? ಇಲ್ಲಿ ಎರಡು ಛೇದ ಸೇಮೇ ಇದೆ. ಸೊ ನಮ್ಗೆ ಏನು ತೊಂದರೆ ಪಡುವಂತ ಸಮಸ್ಯೆ ಇಲ್ಲ. ಹಾಗಾಗಿ ಡೈರೆಕ್ಟ್ಲಿ ಛೇದದಲ್ಲಿ 5 ಬರ್ದೆ, ಮೊದಲನೇ ಸಂಖ್ಯೆ 6 ಅಂಶ ಅದನ್ನ ಬರಿತೀನಿ. ಪ್ಲಸ್ ನ ಆಸ್ ಇಟ್ ಇಸ್ ಇಟ್ಟೆ, -2 ನ ಆಸ್ ಇಟ್ ಇಸ್ ಇಡ್ತೀನಿ. ಸೊ 6 ಪ್ಲಸ್ ಇಂಟು ದಿ ಬ್ರಾಕೆಟ್ -2/5 ಅಂತ ಬಂತು. ಸರಿನಾ? ಈಗ 5 ನ ಆಸ್ ಇಟ್ ಇಸ್ ಇಟ್ಟೆ, ಪ್ಲಸ್ ಇಂಟು ಮೈನಸ್ ಏನ್ ಮಾಡ್ಬೇಕು? ಮತ್ತೆ ಮೈನಸ್ಸೇ ಮಾಡ್ಬೇಕು. ಸೊ ಹಾಗಾಗಿ 6ರಲ್ಲಿ 2 ತೆಗೆದ್ರೆ ಎಷ್ಟು ಬರುತ್ತೆ? ಹೇಳಿ ಬೇಗ, ಎಷ್ಟು ಬರುತ್ತೆ? 4 ಬರುತ್ತೆ. ಸೊ 4ನ ಬರ್ದೆ. ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಮೈನಸ್ ಇದೆ. ದೊಡ್ಡ ಸಂಖ್ಯೆ ಯಾವುದು? 6 ಮತ್ತು 2ರಲ್ಲಿ 6. ಅದು ಏನಿದೆ? ಪ್ಲಸ್ ಇದೆ. ಸೊ ಹಾಗಾಗಿ 4/5 ಅಂತ ಇಷ್ಟೇ ಇಡ್ತೀನಿ. ಸೊ ಏನ್ ನಮ್ದು ಆನ್ಸರ್ ಬಂದಿತ್ತ, ಇದನ್ನ ನಾನು ಸಂಖ್ಯೆ ರೇಖೆ ಮೇಲೆ ತೋರಿಸ್ಬೇಕಂದ್ರೆ ಯಾವ ರೀತಿ ತೋರಿಸಬಹುದು? ಸೊ ನಾವು ಏನ್ ಸಂಕಲನ ಮಾಡ್ಲಿಕ್ಕತ್ತೇವಲ್ಲ, ಇದನ್ನು ನಾವು ಸಂಖ್ಯೆ ರೇಖೆಯ ಮೇಲೂ ಕೂಡ ಪ್ರತಿನಿಧಿಸಬಹುದು. ಅದ್ ಹೇಗೆ? ಇಲ್ಲಿ ನಾನು ಈ ಸಂಖ್ಯೆ ರೇಖೆಯನ್ನ ತೆಗಿತೀನಿ ನೋಡಿ. ಸೊ ಇಲ್ಲಿ 6/5 ಇದೆ, ಮತ್ತೆ -2/5 ಇದೆ. 0, 1/5, 2/5, 3/5, 4/5, 5/5, 6/5, 7/5. ಆಯ್ತಾ? ಇಲ್ಲಿ ನೋಡಿ. ಈಗ -1/5, -2/5, -3/5, -4/5. ಸೊ ನಾನಿಲ್ಲಿ ಎರಡು ಕಡೆ ಏನಿದೆ ಭಾಗಲಬ್ಧ ಸಂಖ್ಯೆಗಳನ್ನ ಮಾರ್ಕ್ ಮಾಡಿದೀನಿ. ಇಲ್ಲಿ ನೀವು ಗಮನಿಸಿದ್ರೆ ಇಲ್ಲಿ ಎರಡೂ ಕಡೆ 5 ಇರೋದ್ರಿಂದ ನಾನು ಛೇದದಲ್ಲಿ 5 ತಗೊಂಡಿದೀನಿ.
ಅಂಶವನ್ನ ಹೆಚ್ಚಿಗೆ ಮಾಡ್ಕೋತಾ ಹೋಗಿದ್ದೀನಿ, 1 2 3 4 5 ಅಂತ ಈ ರೀತಿ. ಇದ್ರ ಕಡೆನು ಈ ಕಡೆ ಸೈಡು ಇಲ್ಲಿ ಋಣ ಸಂಖ್ಯೆಗಳು ಬರ್ತಾವ, ಹಾಗಾಗಿ -1 -2 -3 -4 ಅಂತ ಮಾರ್ಕ್ ಮಾಡಿದೀನಿ. ಮೊದಲನೇ ಸಂಖ್ಯೆ ಅದು 6/5 ಎಲ್ಲಿದೆ ನೋಡಿ, ಇಲ್ಲಿದೆ. 6/5 ಇಲ್ಲಿದೆ, ಹೌದಾ? ಸೊ ಇದಕ್ಕೆ ನಾವ್ ಎಷ್ಟು ಕೂಡಿಸ್ಬೇಕು? -2/5. -2 ಅಂತಂದ್ರೆ ಅದರ ಅರ್ಥ ಏನು? ಅದರ ಅರ್ಥ ನಾವು ಕಳೀಲಿಕತ್ತೀವಿ, ಹಿಂದ್ ಹೊಂಟಿವಿ ಅಂತ ಅರ್ಥ, ಹೌದೋ ಇಲ್ವೋ? ಯಾಕಂದ್ರೆ ಪ್ಲಸ್ ಇಂಟು ಮೈನಸ್ ನಾವು ತಿರ್ಗಾ ಮೈನಸ್ ಮಾಡಿದೀವಿ ಇಲ್ಲಿ. ಅದರ ಅರ್ಥ ಏನು? ನಾವಿಲ್ಲಿ -2/5 ಅಂದ್ರೆ ನಾವು ಹಿಂದ್ಗಡೆ ಹೋಗ್ಬೇಕು ಅಂತ ಅರ್ಥ, ಹೌದಾ? ಸೊ ಹಾಗಾಗಿ ನಾನು ಏನ್ ಮಾಡ್ತೀನಿ, 6/5 ಇಂದ ಈಚೆ ಕಡೆ ಲೆಫ್ಟ್ ಸೈಡ್ ಮೂವ್ ಆಗ್ತೀನಿ. ಯಾಕಂದ್ರೆ ನೆಗೆಟಿವ್ ನಂಬರ್ಸ್ ಎಲ್ಲಿ ಬರ್ತವೆ ನಮ್ಮ ಸಂಖ್ಯೆ ರೇಖೆ ಮೇಲೆ? ಋಣ ಸಂಖ್ಯೆಗಳು ಯಾವ ಕಡೆ ಬರ್ತವೆ? ಈ ಕಡೆ ಬರ್ತವೆ, ಹೌದೋ ಇಲ್ಲ? ಹಾಗಾಗಿ ಈ ಕಡೆ ನಾವು ಹೋಗ್ಬೇಕು. -2 ಅಂದಿದ್ದಾರೆ, ಸೊ -1 -2, ತಿಳಿತಾ? ಸೊ 6/5 ಇಂದ -2/5 ನೀವು ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೆ ನಿಮಗೆ? 4/5. ಸೊ ಈ ರೀತಿ ನೀವೇನ್ ಮಾಡ್ಬೋದು, ಸಂಖ್ಯೆ ರೇಖೆ ಮೇಲ್ಗಡೆನು ಕೊಟ್ಟಂತ ಒಂದು ಏನು ಭಾಗಲಬ್ಧ ಸಂಖ್ಯೆಗಳು ಇರ್ತಲ್ಲ, ಅದನ್ನ ಸಂಕಲನ ರೂಪದಲ್ಲಿಯೂ ಕೂಡ ತೋರಿಸಬಹುದು. ಸರಿನಾ? ಎಸ್, ಅರ್ಥ ಆಯ್ತಾ ಎಲ್ರಿಗೂ? ಓಕೆ. ಸೊ ನೆನಪಿಟ್ಕೊಳ್ಳಿ, ನಿಮ್ಮ ಭಾಗಲಬ್ಧ ಸಂಖ್ಯೆಗಳಲ್ಲಿ ಛೇದ ಸಮಾನವಾಗಿತ್ತು, ಸೇಮ್ ಇತ್ತು ಅಂತಂದ್ರೆ ಛೇದವನ್ನ ಯಥಾ ಪ್ರಕಾರ ಇಡಬೇಕು. ಒಟ್ಟ ಅದಕ್ಕೆ ಏನು ಮಾಡೋಂಗಿಲ್ಲ, ಛೇದನ ಹಾಗೇ ಇಟ್ಕೊಂಡು ಅಂಶನ ಮಾತ್ರ ನಾವೇನ್ ಮಾಡ್ಬೇಕು, ಕೂಡಿಸ್ಬೇಕು ಅಥವಾ ಕಳಿಬೇಕು, ಡಿಪೆಂಡಿಂಗ್ ಅಪಾನ್ ದ ಸೈನ್ ಯಾವ ರೀತಿ ಬರ್ತಾವಲ್ಲ, ಪ್ಲಸ್ ಮೈನಸ್, ಅದ್ರ ಬೇಸಿಸ್ ಮೇಲೆ ನೀವು ಡಿಸೈಡ್ ಮಾಡ್ಬೇಕು. ಈಗ ಮುಂದಿನ ವಿಷಯ ಏನಂದ್ರೆ, ಈಗ ಭಾಗಲಬ್ಧ ಸಂಖ್ಯೆಗಳ ಛೇದ ಬೇರೆ ಬೇರೆ ಇದ್ರೆ ಏನ್ ಮಾಡೋದು, ಅದನ್ನ ಹೇಗೆ ಕೂಡಿಸ್ಬೇಕು, ಅದ್ರ ಮೇಲೆ ಸಂಕಲನ ಒಂದು ಮೂಲ ಕ್ರಿಯೆಯನ್ನ ಯಾವ ರೀತಿ ನಾವು ಪರ್ಫಾರ್ಮ್ ಮಾಡ್ಬೇಕು. ಸೊ ಅವಾಗ ಏನಾಗುತ್ತೆ ಇಲ್ಲಿ ನೋಡೋಣ. ಈಗ ಒಂದು ಸಂಖ್ಯೆನ ನಾ ತಗೋತೀನಿ ಇಲ್ಲಿ. -7/5 ಪ್ಲಸ್ -2/3 ಅಂತ ತಗೊಂಡಿದ್ದೀನಿ, ಹೌದಾ? ಇಲ್ಲಿ ಏನಾಗುತ್ತೆ ಹೇಳಿ ನೋಡೋಣ. ಇಲ್ಲಿ ನೀವು ಗಮನಿಸಿದ್ರೆ ಛೇದ ಎರಡರದು ಬೇರೆ ಬೇರೆ ಐತಿ. ಈ ಒಂದ್ ಕಡೆ 5 ಐತಿ, ಇನ್ನೊಂದ್ ಕಡೆ 3 ಅದ. ಆಮೇಲೆ ಎರಡು ಸಂಖ್ಯೆಗಳು ಏನಿದಾವೆ, ಋಣ ರೂಪದಲ್ಲಿದಾವೆ, ಋಣ ಭಾಗಲಬ್ಧ ಸಂಖ್ಯೆಗಳಾಗಿದ್ದಾವೆ, ಹೌದಾ? ಈಗ ಇದ್ರ ಮೇಲೆ ನಾವು ಸಂಕಲನ ಒಂದು ಮೂಲ ಕ್ರಿಯೆ ಪರ್ಫಾರ್ಮ್ ಮಾಡ್ಬೇಕಂದ್ರೆ ಮೊದಲಿಗೆ ಛೇದವನ್ನ ಸೇಮ್ ಆಗಿ ಮಾಡ್ಕೋಬೇಕು. ಛೇದನ ಒಂದೇ ಸಂಖ್ಯೆಗೆ ತರಬೇಕು, ಸಮಾನವಾಗಿ ಮಾಡ್ಕೋಬೇಕು. ಅದಕ್ಕೆ ನಾವೇನ್ ಮಾಡ್ತೀವಿ, ಅದಕ್ಕೆ LCM ಅನ್ನ ತೆಗಿಬೇಕು. 5 ಮತ್ತು 3 ಏನ್ ನಮ್ಮ ಛೇದ ಸಂಖ್ಯೆಗಳಿದಾವಲ್ಲ, ಅದರದ್ದು ಒಂದು ಏನ್ ತೆಗಿಬೇಕು, LCM ತೆಗಿಬೇಕು, ಹೌದಾ? ಸೊ 5 ಮತ್ತು 3 ಒಂದ ಟೇಬಲ್ ಅಲ್ಲಿ ಬರ್ತಾವ ಹೇಳಿ? ಇಲ್ಲ, ಬರೋದಿಲ್ಲ, ಹೌದಾ? ಬರೋದಿಲ್ಲ. ಹಾಗಾಗಿ ನಾ ಸೆಪರೇಟ್ ಸೆಪರೇಟ್ ಆಗಿ ತಗೋತೀನಿ. 5 ಒಂದ್ಲೆ 5, 3ನ ಹಂಗೆ ಇಟ್ಟೆ, 3 ಒಂದ್ಲೆ 3. ಸೊ 5 ಇಂಟು 3 ಎಷ್ಟು ಬಂತು? 5 3ಲೆ 15 ಆಯ್ತು. ಸೊ ನಮ್ಮ ಒಂದು ಸಮಾನವಾದ ಅಥವಾ ಸಾಮಾನ್ಯವಾದಂತಹ ಒಂದು ಭಾಗಲಬ್ಧ ಸಂಖ್ಯೆಗಳ ಒಂದು ಛೇದ ಯಾವುದು? 15. ಯಾವುದು? 15. ಸೊ 15ನ್ನ ಆಸ್ ಇಟ್ ಈಸ್ ಇಲ್ಲಿ ಬರಿತೀನಿ. ಈಗ ಮೇಲ್ಗಡೆ ಏನಿದೆ, -7 ಇದೆ, ಇಲ್ಲಿ ಕೆಳಗಡೆ 5 ಇದೆ. ಸೊ 5 ಎಷ್ಟರಲ್ಲೇ 15 ಬರುತ್ತೆ? 5 ಇಂಟು 3 ಮಾಡಿದಾಗ ನಮ್ಗೆ 15 ಬರುತ್ತೆ. ಅದೇ ರೀತಿ 3 ಎಷ್ಟರಲ್ಲೇ 15 ಬರುತ್ತೆ? 3 ಇಂಟು 5 ಮಾಡಿದಾಗ 15 ಬರುತ್ತೆ. ಈಗ 7 3ಲೇ ಎಷ್ಟು? 21. 21. ಇಲ್ಲಿ ಮೈನಸ್ ಇದೆ, ಇಲ್ಲಿ ಪ್ಲಸ್ ಇದೆ. ಸೊ ಮೈನಸ್ ಇಂಟು ಪ್ಲಸ್ ಮೈನಸ್ ಆಯ್ತು. ಪ್ಲಸ್ 2 5ಲೇ ಎಷ್ಟು? 10. 10. ಇಲ್ಲಿ ಮೈನಸ್ ಇದೆ, ಇಲ್ಲಿ ಪ್ಲಸ್ ಇದೆ. ಮೈನಸ್ ಇಂಟು ಪ್ಲಸ್ ಮೈನಸ್. ಒಂದ್ ನಿಮಿಷ. ಸೊ 15 ಒಟ್ಟಿಗೆ ಬರ್ದಿದ್ದೀನಿ, ಯಾಕಂದ್ರೆ ಒಂದೇ ಛೇದನ ನಾವಿಲ್ಲಿ ಆಗ್ಲೇ ಪಡ್ಕೊಂಡಿವಿ, ಹೌದಾ? ಸೊ -21 ಪ್ಲಸ್ ಇಂಟು ದಿ ಬ್ರಾಕೆಟ್ -10/15 ಅಂತ ಬಂತು. ಈಗ ಏನ್ ಮಾಡ್ಬೇಕು ಹೇಳಿ ನೋಡೋಣ. ಇಲ್ಲಿ -21 ಇದೆ, ಆ ಕಡೆ
ಪ್ಲಸ್ ಬ್ರಾಕೆಟ್ ಒಳಗಡೆ -10 ಇದೆ. ಅಂದ್ರೆ ಈಗ ಇಲ್ಲಿ ನೋಡಿ -21 -21. ನೆಕ್ಸ್ಟ್ ಲೈನ್ ಅಲ್ಲಿ ಬರೀತೀನಿ, ಒಂದ್ ನಿಮಿಷ. -21 ಅಂತ ಬರ್ದೆ, ಪ್ಲಸ್ ಇಂಟು ಮೈನಸ್ ಏನಂತ ಅರ್ಥ? ಮೈನಸ್. -10/15 ಅಂತ ಬಂತು. ಈಗ ಎರಡೂ ಕಡೆ ಮೈನಸ್ ಬಂದಿದ್ರಿಂದ ನಾವ್ ಏನ್ ಮಾಡ್ಬೇಕು? ಮೈನಸ್ ಇಂಟು ಮೈನಸ್ ಏನಾಗುತ್ತೆ? ಪ್ಲಸ್ ಆಗುತ್ತೆ. ಹಾಗಾದ್ರೆ 21ಕ್ಕೆ ನಾವು 10ನ್ನ ಕೂಡಿಸ್ಬೇಕು, ಕಳಿಬೇಕಲ್ಲ, ಕೂಡಿಸ್ಬೇಕು. ತಿಳಿತಾ? ಸೊ 21 + 10 ಎಷ್ಟಾಯ್ತು? 31. ಯಾಕೆ ಹೇಳಿ? ಇಲ್ಲಿ ಮೈನಸ್ ಇದೆ, ಇಲ್ಲೂ ಕೂಡ ಮೈನಸ್ ಇದೆ. ಸೊ ಮೈನಸ್ ಇಂಟು ಮೈನಸ್ ಪ್ಲಸ್ ಅಂತ ಹೇಳ್ತೀವಿ. ಹಾಗಾಗಿ ಪ್ಲಸ್ ಅಂತ ನಾವಿಲ್ಲಿ ಆಕ್ಷನ್ ಅನ್ನ ಅದನ್ನೇ ತಗೋಬೇಕು. 31/15 ಅಂತ ಬರಿತೀನಿ. ಇಲ್ಲಿ ಯಾವ ಸೈನ್ ಹಾಕ್ಬೇಕು ನಾನು? ಯಾವ ಸಂಖ್ಯೆ ದೊಡ್ಡದಿದೆಯಲ್ಲ ಅದ್ರ ಸೈನ್ ಬರುತ್ತೆ, ಅದ್ರ ಚಿಹ್ನೆ ಬರುತ್ತೆ. ಇಲ್ಲಿ 21 ದೊಡ್ಡದಿದೆ, ಹಾಗಾಗಿ ಅದ್ರ ಚಿಹ್ನೆ ಏನಿದೆ? ಮೈನಸ್ ಇದೆ. ಇಲ್ಲಿ -31/15 ಅಂತ ಬರುತ್ತೆ. ತಿಳಿತಾ? ಸೊ ಮೊದ್ಲಿಗೆ ಸಂಕಲನ ಮಾಡೋ ಸಮಯದಲ್ಲಿ ನೀವ್ ಏನನ್ನ ಚೆಕ್ ಮಾಡ್ಬೇಕು? ಕೊಟ್ಟಿರುವಂತಹ ಭಾಗಲಬ್ಧ ಸಂಖ್ಯೆಗಳ ಛೇದ ಸೇಮ್ ಇದೆಯೋ ಬೇರೆ ಇದೆ ನೋಡ್ಕೋಬೇಕು. ಸೇಮ್ ಇದ್ರೆ ಏನೂ ತೊಂದ್ರೆ ಇಲ್ಲ, ಬೇರೆ ಇದ್ರೆ LCM ಅನ್ನ ತೆಗೆದುಕೊಳ್ಬೇಕು. ನಂತರ ಸಂಕಲನ ಮಾಡೋ ಸಮಯದಲ್ಲಿ ಕೊಟ್ಟಂತಹ ಭಾಗಲಬ್ಧ ಸಂಖ್ಯೆಗಳ ಒಂದು ಚಿಹ್ನೆಗಳು ನೋಡ್ಬೇಕು. ಧನ ಭಾಗಲಬ್ಧ ಸಂಖ್ಯೆಗಳು, ಭಾಗಲಬ್ಧ ಸಂಖ್ಯೆಗಳನ್ನ ನೋಡ್ಕೋಬೇಕು. ಯಾಕಂದ್ರೆ ಅದ್ರ ಪ್ರಕಾರ ನೀವ್ ಏನ್ ಹಾಕ್ತಿರಿ? ಚಿಹ್ನೆಯನ್ನ ಹಾಕುವಂತ ಹೋಗ್ತಿರಿ, ಚೇಂಜ್ ಹಾಕುವಂತ ಹೋಗ್ತಾವ್. ತಿಳಿತಾ? ಎಸ್. ಈಗ ಸಂಕಲನದ ಒಂದು ವಿಲೋಮದ ಬಗ್ಗೆ ಮಾತಾಡೋಣ. ಸಂಕಲನದ ಒಂದು ವಿಲೋಮ. ಸಂಕಲನದ ವಿಲೋಮ ಅಂದ್ರೆ ಏನ್ ಹೇಳಿ ಮಕ್ಳೇ? ಈಗ ನಾನಿಲ್ಲಿ ಒಂದು ಉದಾಹರಣೆಗೆ ಒಂದು ಸಂಖ್ಯೆನ ತಗೋತೀನಿ. -4/7 +4/7 ಅಂತ ತಗೊಂಡಿದ್ದೀನಿ. ನೀವು ಇಲ್ಲಿ ಗಮನಿಸಿದ್ರೆ ಎರಡೂ ಕಡೆ ಅಂಶ ಮತ್ತು ಛೇದ ಒಂದೇ ಇದಾವೆ. 4/7 4/7. ಆದ್ರೆ ಏನ್ ವ್ಯತ್ಯಾಸ ಹೇಳಿ? ಇದು ಋಣ ರೂಪದಲ್ಲಿದೆ, ಇದು ಧನ ರೂಪದಲ್ಲಿದೆ. ಹಾಗಾಗಿ ನಮ್ಮ ಆನ್ಸರ್ ಏನ್ ಬರುತ್ತೆ? 7 ಮತ್ತು 7 ಇದೆ, ಹಾಗಾಗಿ ಛೇದನ 7 ಅಂತ ಆಸ್ ಇಟ್ ಇಸ್ ಇಡ್ತೀನಿ. -4 + 4 ಇದೆ. ಸೊ ಉತ್ತರ ಏನ್ ಬರುತ್ತೆ? ಮೈನಸ್ ಇಂಟು ಪ್ಲಸ್ ಮೈನಸ್ ಮಾಡ್ಬೇಕು. ಸೊ 4 ಒಳಗಡೆ 4 ತೆಗೆದ್ರೆ ಎಷ್ಟು? 0/7. ಇದರ ಅರ್ಥ ಏನು? 0 ಬರುತ್ತೆ. ಸೊ ಸಂಕಲನದ ವಿಲೋಮ ಅಂತ ಹೇಳ್ತೀವಿ ನಾವು. ಸಂಕಲನ ವಿಲೋಮ ಅಂದ್ರೆ ಏನು? ಒಂದು ಋಣ ಭಾಗಲಬ್ಧ ಸಂಖ್ಯೆಗೆ ಅದೇ ಸೇಮ್ ಅಂಶ ಮತ್ತು ಛೇದ ಇಟ್ಟುಕೊಂಡು ಆದ್ರೆ ಧನ ರೂಪದ ಭಾಗಲಬ್ಧ ಸಂಖ್ಯೆಯನ್ನ ನಾವು ಕೂಡಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ರೆ ನಮ್ಗೆ ಉತ್ತರ ಏನ್ ಬರ್ತದೆ? 0 ಅಂತ ಬರುತ್ತೆ. ತಿಳಿತಾ? ಸೊ ಇದಕ್ಕೆ ನಾವು ಸಂಕಲನದ ವಿಲೋಮ ಅಂತ ಹೇಳ್ತೀವಿ. ಯಾಕೆ ಹೇಳ್ತೀವಿ ಅರ್ಥ ಆಯ್ತು? ಒಂದ್ ಕಡೆ ಋಣ ರೂಪದಲ್ಲಿ ಇರುವಂತಹ ಭಾಗಲಬ್ಧ ಸಂಖ್ಯೆ, ಎರಡನೇ ಕಡೆ ಧನ ರೂಪದಲ್ಲಿ ಇರುವಂತಹ ಭಾಗಲಬ್ಧ ಸಂಖ್ಯೆ ಇದಾವೆ. ಇದರ ಅಂಶ ಮತ್ತು ಛೇದ ಎರಡೂ ಕೂಡ ಏನು? ಸೇಮ್ ಇದೆ. ಅಂದ್ರೆ ಒಂದೇ ಭಾಗಲಬ್ಧ ಸಂಖ್ಯೆಯನ್ನ ನಾವು ಋಣ ಮತ್ತು ಧನ ರೂಪವನ್ನ ತೆಗೆದುಕೊಂಡು ಸಂಕಲನ ಮೂಲ ಕ್ರಿಯೆನ ಅದ್ರ ಮೇಲೆ ಪರ್ಫಾರ್ಮ್ ಮಾಡ್ಲಿಕ್ಕೆ ಹೋದ್ರೆ ನಮ್ಮ ಉತ್ತರ ಏನ್ ಬರುತ್ತೆ? 0 ಅಂತ ಬರುತ್ತೆ. ಈಗ ಹೇಳಿ, -3/9 ಸಂಕಲನದ ವಿಲೋಮ ಏನ್ ಬರ್ಬೋದು? 3/9 ಅಂತ ಬರುತ್ತೆ. ಯಾಕಂದ್ರೆ ಇದು ಋಣ ರೂಪದಲ್ಲಿದೆ, ಹೌದಾ? ಇದು ಋಣ ರೂಪದಲ್ಲಿದೆ, ಇದು ಧನ ರೂಪದಲ್ಲಿ ಬರುತ್ತೆ. ತಿಳಿತಾ? ಈಗ 2/5 ಹೇಳಿ ಎಷ್ಟು ಬರುತ್ತೆ? ಸಂಕಲನದ ವಿಲೋಮ ಏನಾಗುತ್ತೆ? -2/5 ಆಗುತ್ತೆ. ಯಾಕಂದ್ರೆ ಇದು ಧನ ರೂಪದಲ್ಲಿದೆ, ಇದು ಏನಾಗುತ್ತೆ? ಋಣ ರೂಪದಲ್ಲಿ ಬರುವಂತಹ ಭಾಗಲಬ್ಧ ಸಂಖ್ಯೆ. ಅರ್ಥ ಆಯ್ತಾ? ಎಸ್. ಈಗ ಮತ್ತೊಂದು ನಿಮ್ಗೆ ಸಂಖ್ಯೆನ ಕೊಡ್ತೀನಿ, ಅದನ್ನ ಪರ್ಫಾರ್ಮ್ ಮಾಡ್ರಿ. ತಿಳಿತಾ? ಎಸ್.
ಇದು ಸುಲಭವಾಗಿದೆ. ಎರಡೂ ಕೂಡ ಧನ ರೂಪದಲ್ಲಿರುವಂತಹ ಭಾಗಲಬ್ಧ ಸಂಖ್ಯೆಗಳು. ಸೊ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ. ಮಾಡಿದ್ರಾ? ನಾನ್ ಮಾಡ್ಲಾ ಹೀಗೆ? ಎಸ್. ಸೊ ಮೊದ್ಲಿಗೆ ನೀವು ಇಲ್ಲಿ ಗಮನಿಸಿದ್ರೆ ಎರಡು ಧನ ರೂಪದಲ್ಲಿದ್ದಾವೆ, ಹಾಗಾಗಿ ಏನು ಟೆನ್ಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಆದ್ರೆ ಛೇದ ಬೇರೆ ಬೇರೆ ಇದಾವೆ. ಸೊ ಛೇದನ್ನ ಒಂದೇ ಮಾಡ್ಕೋಬೇಕು. 9 ಮತ್ತು 5ನ್ನ ತಗೋತೀನಿ ಇಲ್ಲಿ. ಸೊ ಇಲ್ಲಿ ಎರಡು ಒಂದೇ ಟೇಬಲ್ ಅಲ್ಲಿ ಹೋಗ್ತಾವ? ಹೋಗೋದಿಲ್ಲ. ಹಾಗಾಗಿ 9 ಒಂದ್ಲೆ 9, 5ನ್ನ ಹಂಗೆ ಬರಿತೀನಿ. 5 ಒಂದ್ಲೆ 5. ಸೊ 9 × 5 ಎಷ್ಟು ಬಂತು? 45 ಏನ್ ಬಂತು? LCM ಮುಖಾಂತರ ನಾವು ತೆಗೆದಂತ ಸಾಮಾನ್ಯವಾದಂತಹ ಒಂದು ಛೇದ ಬಂತು. ಸೊ ಈಗ 45 ಇಲ್ಲಿ ಬರಿತೀನಿ. ಸೊ 9 ಎಷ್ಟರಲ್ಲೇ 45 ಬರುತ್ತೆ? 9 5ಲೆ 45. ಅದೇ ರೀತಿ 5ನ್ನ ಎಷ್ಟರಲ್ಲೇ ಗುಣಾಕಾರ ಮಾಡಿದ್ರೆ 45 ಬರುತ್ತೆ? 5 9ಲೆ 45. ಸೊ 7 5ಲೆ ಎಷ್ಟು? 35 ಪ್ಲಸ್ 2 9ಲೆ 18. ಸೊ 35 ಪ್ಲಸ್ 18 ಮಾಡಿ ಹೇಳಿ ಎಷ್ಟು ಬರುತ್ತೆ ನನಗೆ? 35 ಪ್ಲಸ್ 18 ಮಾಡಿ ಬೇಗನೆ ಹೇಳಿ ಎಷ್ಟು ಬರುತ್ತೆ? ಎಸ್, ಎಷ್ಟು ಬರುತ್ತೆ? 53/45. 53/45 ನಮ್ಮ ಉತ್ತರ ಬಂತು. ತಿಳಿತಾ? 8 + 5 13. 3 + 1 4. 4 1 ಇದ್ರ ಮೇಲೆ ಕ್ಯಾರಿ ಮಾಡುವಂತ ಒಂದು 5. ಸೊ 53. ಅರ್ಥ ಆಯ್ತಾ ನಿಮಗೆ? ಎಸ್. ಸೊ ಇಲ್ಲಿಗೆ ಭಾಗಲಬ್ಧ ಸಂಖ್ಯೆಗಳನ್ನ, ಒಂದ್ ನಿಮಿಷ. ಎಸ್, ಭಾಗಲಬ್ಧ ಸಂಖ್ಯೆಗಳನ್ನ ಯಾವ ರೀತಿ ಅದ್ರ ಮೇಲೆ ನೀವು ಸಂಕಲನ ಎಂಬ ಒಂದು ಮೂಲ ಕ್ರಿಯೆಯನ್ನ ಯಾವ ರೀತಿ ಪರ್ಫಾರ್ಮ್ ಮಾಡ್ತೀರಿ ಅಂತ ನೋಡಿದ್ವಿ. ಅದರ ವಿಲೋಮ ಕೂಡ ನೋಡಿದ್ವಿ. ಸರಿನಾ? ಸೊ ಎಸ್, ಇವತ್ತಿನ ಒಂದು MCQ ಸೆಷನ್ಗೆ ಹೋಗೋಣ ಅಂತ. ಎಸ್, ಎಲ್ರಿಗೂ ನನ್ನ ಸ್ಕ್ರೀನ್ ಕಾಣ್ಲಿಕ್ಕತ್ತದ? ಓಕೆ. ಸೊ CP ಅಂದ್ರೆ ಕಾಸ್ಟ್ ಪ್ರೈಸ್ ಸೆಲ್ಲಿಂಗ್ ಪ್ರೈಸ್ಗಿಂತ ಹೆಚ್ಚಾಗಿದ್ರೆ, ಕಾಸ್ಟ್ ಪ್ರೈಸ್ ಸೆಲ್ಲಿಂಗ್ ಪ್ರೈಸ್ಗಿಂತ ಹೆಚ್ಚಾಗಿದ್ರೆ ಮಾರಾಟಗಾರನು ಡ್ಯಾಶ್ ಅನ್ನು ಅನುಭವಿಸುತ್ತಾನೆ. ಆಪ್ಷನ್ A ನಷ್ಟ, ಆಪ್ಷನ್ B ಲಾಭ, ಆಪ್ಷನ್ C ಲಾಭವೂ ಇಲ್ಲ ನಷ್ಟವೂ ಇಲ್ಲ. ಏನಾಗುತ್ತೆ ಹೇಳಿ ಮಕ್ಳೇ? ಕಾಸ್ಟ್ ಪ್ರೈಸು ಸೆಲ್ಲಿಂಗ್ ಪ್ರೈಸ್ಗಿಂತ ಹೆಚ್ಚಿಗೆ ಆದಾಗ ಲಾಭ ಆಗುತ್ತೋ ನಷ್ಟ ಆಗುತ್ತೋ, ಅಥವಾ ಲಾಭವೂ ಇಲ್ಲ ನಷ್ಟವೂ ಇಲ್ಲ? ಹೇಳಿ ನೋಡೋಣ. ಇದನ್ನ ನಾವು ಆಲ್ರೆಡಿ ಓದಿದ್ದೇವೆ. ಯಾವುದರಲ್ಲಿ? ಪರಿಮಾಣಗಳ ಹೋಲಿಕೆಯಲ್ಲಿ. ಸೊ ಅದರ ಮೇಲೆ ಇದ್ದಂತ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಈಗ ಕೇಳಿಕತ್ತೀನಿ. ಯಾಕಂದ್ರೆ ನೀವು ಕಲಿಸಿದಂತ ವಿಷಯಗಳನ್ನ ನೆನಪು ಹಾರಬಾರ್ದು. ಹೌದಾ? ಎಕ್ಸಾಮ್ ಬರೋ ತನಾನು ಅದನ್ನ ನೆನ್ಪಿಟ್ಕೋಬೇಕು. ಎಕ್ಸಾಮ್ ಮುಗಿದ ಮೇಲೆನೂ ಕೂಡ ಅದನ್ನ ನೆನ್ಪಿಟ್ಕೋಬೇಕು. ಯಾಕಂದ್ರೆ ಇವಿಷ್ಟು ವಿಷಯಗಳು ನಿಮ್ಮ ಜೀವನದಲ್ಲಿಯೂ ಕೂಡ ಮುಂದ್ಗಡೆ ನಿಮ್ಗೆ ಹೆಲ್ಪ್ ಆಗ್ತವೆ. ಹೌದಾ? ಸೊ ಅಲ್ಲಿ ಏನಾಗುತ್ತೆ ಹೇಳಿ ನೋಡೋಣ. ಅದು ನಷ್ಟ ಆಗುತ್ತೆ. ಹೌದಾ ಇಲ್ಲೋ? ಏನಾಗುತ್ತೆ? ನಷ್ಟ ಆಗುತ್ತೆ. ಸೊ ಸರಿ ಉತ್ತರ ಯಾವುದು? ಸರಿ ಉತ್ತರ ನಷ್ಟ. ಎಸ್. ನೆಕ್ಸ್ಟ್, ಕಾಸ್ಟ್ ಪ್ರೈಸ್ ಇಸ್ ಈಕ್ವಲ್ ಟು ಸೆಲ್ಲಿಂಗ್ ಪ್ರೈಸ್. ಅವಾಗ ಮಾರಾಟಗಾರನು ಏನನ್ನು ಅನುಭವಿಸುತ್ತಾನೆ? ಆಪ್ಷನ್ A ನಷ್ಟ, ಆಪ್ಷನ್ B ಲಾಭ, ಆಪ್ಷನ್ C ಲಾಭವೂ ಇಲ್ಲ ನಷ್ಟವೂ ಇಲ್ಲ. ಏನಾಗುತ್ತೆ ಹೇಳಿ ನೋಡೋಣ. ಕೊಂಡ ಬೆಲೆ ಮಾರಾಟದ ಬೆಲೆಗೆ ಸಮಾನವಿದ್ದಾಗ, ಕೊಂಡ ಬೆಲೆ ಮಾರಿದ ಬೆಲೆಗೆ ಸಮಾನವಾಗಿದ್ದಾಗ ಮಾರಾಟಗಾರನು ಏನನ್ನ ಅನುಭವಿಸ್ತಾನೆ? ಎಸ್, ಲಾಭವೂ ಇಲ್ಲ ನಷ್ಟವೂ ಇಲ್ಲ. ಹೌದೋ ಇಲ್ವೋ? ಎಸ್. ನೆಕ್ಸ್ಟ್, ಲಾಭವನ್ನು ಕಂಡುಹಿಡಿಲಿಕ್ಕೆ ಉಪಯೋಗ ಮಾಡುವಂತಹ ಒಂದು ಫಾರ್ಮುಲಾ ಯಾವುದು? ಸೆಲ್ಲಿಂಗ್ ಪ್ರೈಸ್ ಮೈನಸ್ ಕಾಸ್ಟ್ ಪ್ರೈಸ್ ಅಂದ್ರೆ ಮಾರಿದ ಬೆಲೆ ಮೈನಸ್ ಕೊಂಡ ಬೆಲೆ
ನಂತರ ಕೊಂಡ ಬೆಲೆ ಮೈನಸ್ ಮಾರಿದ ಬೆಲೆ. ಆಪ್ಷನ್ ಸಿ ಯಾವ್ದು ಇಲ್ಲ. ಯಾವ್ದು ಹೇಳಿ ಕರೆಕ್ಟ್ ಉತ್ತರ? ಎಸ್, ಆಪ್ಷನ್ ಎ. ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಹೌದಾ? ಮಾರಿದ ಬೆಲೆ ಮೈನಸ್ ಕೊಂಡ ಬೆಲೆ. ನಷ್ಟನ್ನ ಕಂಡುಹಿಡಿಯಲಿಕ್ಕೆ ಯಾವ ಫಾರ್ಮುಲಾನ ಉಪಯೋಗಿಸ್ತೀರಿ? ಸೆಲ್ಲಿಂಗ್ ಪ್ರೈಸ್ ಮೈನಸ್ ಕಾಸ್ಟ್ ಪ್ರೈಸ್, ಕಾಸ್ಟ್ ಪ್ರೈಸ್ ಮೈನಸ್ ಸೆಲ್ಲಿಂಗ್ ಪ್ರೈಸ್. ಆಪ್ಷನ್ ಸಿ ಯಾವ್ದು ಅಲ್ಲ. ಸೊ ಇಲ್ಲಿ ಯಾವ್ದು ಕರೆಕ್ಟ್ ಉತ್ತರ? ಕೊಂಡ ಬೆಲೆ ಮೈನಸ್ ಮಾರಿದ ಬೆಲೆ. ಆಪ್ಷನ್ ಬಿ ಏನಿದೆ ಕರೆಕ್ಟ್ ಉತ್ತರ. ಯಾಕಂದ್ರೆ ನಷ್ಟದಲ್ಲಿ ಏನಾಗುತ್ತೆ, ಕೊಂಡ ಬೆಲೆ ಹೆಚ್ಚಿಗೆ ಇರ್ತದೆ ಮಾರಿದ ಬೆಲೆಗಿಂತ. ಎಸ್. ಸಾರಿ, ಬ್ಯಾಂಕಿನಿಂದ ಸಾಲವಾಗಿ ಪಡೆಯುವ ಮೊತ್ತವನ್ನು ಡ್ಯಾಶ್ ಎಂದು ಕರೆಯುತ್ತಾರೆ. ಬ್ಯಾಂಕಿನಿಂದ ಸಾಲವಾಗಿ ಪಡೆಯುವ ಮೊತ್ತವನ್ನು ಡ್ಯಾಶ್ ಎಂದು ಕರೆಯುತ್ತಾರೆ. ಆಪ್ಷನ್ ಎ ಮೂಲಧನ ಅಥವಾ ಪ್ರಿನ್ಸಿಪಲ್. ಆಪ್ಷನ್ ಬಿ ಬಡ್ಡಿ ಅಥವಾ ಇಂಟ್ರೆಸ್ಟ್. ಆಪ್ಷನ್ ಸಿ ಮೊತ್ತ ಅಥವಾ ಅಮೌಂಟ್. ಮೂಲಧನವನ್ನ ಅಸಲು ಅಂತನೂ ನಾವು ಕರಿತೀವಿ. ಪ್ರಿನ್ಸಿಪಲ್, ಮೂಲಧನ, ಅಸಲು, ಮೂರು ಪದಗಳಿಂದ ಕರಿತೀವಿ. ಸೊ ಬ್ಯಾಂಕಿನಿಂದ ನೀವು ಸಾಲ ಪಡೆಯುವಂತ ಒಂದು ಮೊತ್ತವನ್ನು ಏನಂತ ಕರಿತೀರಿ? ಎಸ್, ಮೂಲಧನ ಅಥವಾ ಅಸಲು ಅಥವಾ ಪ್ರಿನ್ಸಿಪಲ್ ಅಂತೀವಿ. ಕರೆಕ್ಟ್ ಆಪ್ಷನ್ ಯಾವುದು? ಆಪ್ಷನ್ ಎ. ಎಸ್, ವೆರಿ ಗುಡ್ ಮಕ್ಳೇ, ವೆರಿ ಗುಡ್. ಇದೇ ರೀತಿ ನೀವು ಉತ್ತರ ಕೊಡ್ಕೊಂತ ಇರ್ಬೇಕು. ಸರಿನಾ? ಸೊ ಇವತ್ತಿನ ಒಂದು ಕ್ಲಾಸ್ ಮುಗಿಸುವ ಮುಂಚೆ ಒಂದು ಚಿಕ್ಕದಾದಂತ ಜನರಲ್ ನಾಲೆಜ್ ಅನ್ನ ನಾನಿಲ್ಲಿ ನಿಮ್ಗೆ ಕೊಡ್ಲಿಕ್ಕೆ ಆ ಪ್ರಯತ್ನ ಮಾಡ್ಲಿಕ್ಕತ್ತೀನಿ. ಎಲ್ರು ಕೂಡ ನೋಡಿ ಇದನ್ನ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ರಿ. ಆಯ್ತಾ? ಈಗ ಈ ಇಲ್ಲಿ ತೋರ್ಸಂತ ಒಂದು ಚಿತ್ರ ಏನಿದೆ ಅಲ್ಲ, ಇದ್ರಲ್ಲಿ ನಿಮ್ಗೆ ಜೆಮ್ ಕಾಣತದಲ್ಲ, ಅದಕ್ಕೆ ಅದರ ಹೆಸರೇನು? ಅದಕ್ಕೆ ನಾವ್ ಏನಂತ ಕರಿಬಹುದು? ಇಲ್ಲೂ ಕೂಡ ಶಬ್ದಗಳನ್ನ ಕೊಟ್ಟಿದ್ದಾರೆ. ಹೇಳಿ, ಅದಕ್ಕೆ ಏನಂತ ಕರಿತೀವಿ? ಎಸ್, ಅದಕ್ಕೆ ಡೈಮಂಡ್ ಅಂತಾರೆ. ಏನಂತ ಕರಿತೀವಿ? ಡೈಮಂಡ್. ಸೊ ಡೈಮಂಡ್ ಸ್ಪೆಲ್ಲಿಂಗ್ ಹೇಳ್ರಿ. DIA, ನಂತರ ಎಸ್ M, ನಂತರ O, ನಂತರ N, ನಂತರ D. ಎಸ್, ಡೈಮಂಡ್ ಅಂತ ಕರಿತೀವಿ. ಎಸ್. ಇದು ಯಾವ ಊರು ಹೇಳಿ ನೋಡೋಣ ನನ್ಗೆ. ಇಲ್ಲಿ ಏನ್ ಕಾಣ್ಲಿಕ್ಕತ್ತದ ನಿಮಗೆ? ಐಫಿಲ್ ಟವರ್ ಕಾಣ್ಲಿಕ್ಕತ್ತದ. ಹೌದಾ? ಐಫಿಲ್ ಟವರ್ ಕಾಣ್ಲಿಕ್ಕತ್ತದ. ಸೊ ಈ ಐಫಿಲ್ ಟವರ್ ಇರುವಂತ ಒಂದು ಊರ್ ಯಾವ್ದು ಹೇಳಿ ನೋಡೋಣ. ಅದಕ್ಕೆ ಏನಂತ ಕರಿತೀವಿ? ಆ ಊರಿನ ಹೆಸರೇನು? ಇದು ಒಂದು ಫ್ರಾನ್ಸ್ ದೇಶದ ಒಂದು ಕ್ಯಾಪಿಟಲ್ ಸಿಟಿ ಅಂತ ಕರಿತೀವಿ ನಾವು. ಅದ್ಯಾವುದು? ಪ್ಯಾರಿಸ್. ಅದಕ್ಕೆ ನಾವ್ ಏನಂತ ಕರಿತೀವಿ? ಪ್ಯಾರಿಸ್. ಸೊ ಪ್ಯಾರಿಸ್ಗೆ ನಾವ್ ಏನಂತ ಹೇಳ್ತೀವಿ? ಇದು ಫ್ರಾನ್ಸ್ ದೇಶದ ಒಂದು ಕ್ಯಾಪಿಟಲ್ ಸಿಟಿ. ಇಲ್ಲಿ ಒಂದು ಬ್ಯೂಟಿಫುಲ್ ಆದ ಬಿಲ್ಡಿಂಗ್ ಇದೆ. ಅದ್ಯಾವುದು? ಐಫಿಲ್ ಟವರ್. ಸೊ ಇಲ್ಲಿ ನೋಡಿ, ಅ ಸ್ಟೋರಿ ಬೈ ದಿಸ್ ಆಥರ್ ಅಂತ ಕೇಳಲಿಕತ್ತಾರೆ. ಸೊ ಈ ಒಂದು ವ್ಯಕ್ತಿಯ, ಈ ಆಥರ್ ಯಾರಿದಾರಲ್ಲ, ಅವ್ರ ಸ್ಟೋರಿ ಯಾವುದು? ನೀವು ಟ್ರೈ ಮಾಡಬಹುದಾ? ಸ್ಟೋರಿ ಯಾವುದು? ಮಾಡ್ತೀರಾ ಪ್ರಯತ್ನ? ನಿಮ್ಗೆ ಗೊತ್ತಿರಬಹುದಲ್ಲ, ಅಥವಾ ಕೊಟ್ಟಿರುವಂತ ಒಂದು ಶಬ್ದಗಳನ್ನ ಇಲ್ಲಿ ಜೋಡಿಸ್ಲಿಕ್ಕೆ ಪ್ರಯತ್ನ ಮಾಡಿ. ಸೊ ಈ ಸ್ಟೋರಿ ಹೆಸರು ಕ್ರಿಸ್ಮಸ್ ಕ್ಯಾರಲ್ ಅಂತ ಹೇಳ್ತೀವಿ ನಾವು. ಸೊ ಈ ಆಥರ್ ಬರೆದಂತ ಫೇಮಸ್ ಸ್ಟೋರಿ ಯಾವುದು? ಕ್ರಿಸ್ಮಸ್ ಕ್ಯಾರಲ್. ಸೊ ಈಗ ಗೊತ್ತಿರುವ ಹಾಗೆ ಕ್ರಿಸ್ಮಸ್ ಹಬ್ಬ ಇನ್ ಕೆಲವೇ ದಿನಗಳಲ್ಲಿ ಬರ್ತಾ ಇದೆ. ಹೌದಾ? ಹೌದಾ ಇಲ್ವೋ? ಎಸ್, ಕ್ರಿಸ್ಮಸ್ ಕ್ಯಾರಲ್ ಅಂತ ಕೊಟ್ಟಿದ್ದಾರೆ. ಇದು ಒಂದು ಫೇಮಸ್ ಸ್ಟೋರಿ. ಅದ್ ಯಾರು ಕೊಟ್ಟಿದ್ದಂದ್ರೆ ಚಾರ್ಲ್ಸ್ ಡಿಕೆನ್ಸ್ ಅನ್ನೋ ಒಬ್ಬ ಆಥರ್ ಅಂತ ಬರ್ದಿದ್ದಾರೆ ಅದನ್ನ. ಓಕೆ. ಎಸ್. ಸೊ ಇಲ್ಲಿಗೆ ಇವತ್ತಿನ ಒಂದು ಕ್ಲಾಸ್ ಅನ್ನ ನಾನು ಸ್ಟಾಪ್ ಮಾಡ್ತೀನಿ. ಸೊ 3 ವಿಷಯಗಳ ಬಗ್ಗೆ ನೋಡ್ಕೊಂಡ್ವಿ. ಅದ್ಯಾವುದು? ಪ್ಯಾರಿಸ್ಸಿನ ಬಗ್ಗೆ ತಿಳ್ಕೊಂಡ್ವಿ ಒಂದಿಷ್ಟು ವಿಷಯ. ಐಫಿಲ್ ಟವರ್ ಮತ್ತು ಫ್ರಾನ್ಸ್ ದೇಶದ ಒಂದು ಕ್ಯಾಪಿಟಲ್ ಸಿಟಿ ಅಂತ ನೋಡಿದ್ವಿ. ನಂತರ ಕ್ರಿಸ್ಮಸ್ ಕ್ಯಾರಲ್ ಅವರ ಒಂದು
ಏನು ಆಥರ್ ಇದಾರಲ್ಲ ಅವ್ರ ಬಗ್ಗೆ ನೋಡಿದ್ವಿ, ಚಾರ್ಲ್ಸ್ ಡಿಕೆನ್ಸ್ ಅಂತ. ನಂತರ ಡೈಮಂಡ್ ಬಗ್ಗೆನೂ ನೋಡಿದ್ವಿ, ಅದು ಒಂದು ಜೆಮ್ ಇದೆ ಅಂತ. ಸೊ ಅದರ ಜೊತೆಗೆ ಭಾಗಲಬ್ಧ ಸಂಖ್ಯೆಗಳ ಮೇಲೆ ಯಾವ ರೀತಿ ಸಂಕಲನವನ್ನ ನೀವು ಮೂಲ ಕ್ರಿಯೆಯನ್ನ ಪರ್ಫಾರ್ಮ್ ಮಾಡ್ತೀರಂತ ನೋಡಿದ್ವಿ. ಮುಂದಿನ ಕ್ಲಾಸ್ ಅಲ್ಲಿ ಇದು ಮುಂದುವರೆದ ಭಾಗವನ್ನ ಚರ್ಚೆ ಮಾಡೋಣ ಅಂತ. ಥ್ಯಾಂಕ್ ಯು ಮಕ್ಳೇ. ಜೈ ಹಿಂದ್, ಜೈ ವಿದ್ಯಾಶಕ್ತಿ.